ಈಗ ನಾವು ಲವಲವಿಕೆಯಿಂದ ಕಾರ್ಯಗತವಾಗಿ ಇರೋದಕ್ಕೆ ಹೇಗೆ ನಮ್ಮ ಆರೋಗ್ಯ ಮುಖ್ಯನೋ ಹಾಗೆ ಕೃಷಿಯಲ್ಲೂ ಸಹ ಒಳ್ಳೆ ಬೆಳೆ, ಒಳ್ಳೆ ಇಳುವರಿ, ರೈತರು ಖುಷಿಯಾಗಿರಬೇಕು ಅಂತ ಹೇಳಿದರೆ ಆರೋಗ್ಯ ಮುಖ್ಯ. ಯಾವ ಆರೋಗ್ಯ ಅಂತ ಯೋಚನೆ ಮಾಡ್ಬೋದು, ಅದು ಮಣ್ಣಿನ ಆರೋಗ್ಯ. ಮಣ್ಣಿನ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿದರೆ ಇಡೀ ಪ್ರಪಂಚನೂ ಸಂತುಷ್ಟವಾಗಿರುತ್ತೆ. ಸೊ ಈಗ ಮಣ್ಣಿನ ಆರೋಗ್ಯ ಏನಪ್ಪ ಅಂತ ಹೇಳಿದರೆ, ಸೊ ಈ ಮಣ್ಣಿನಲ್ಲಿ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ಇರುತ್ತವೆ. ಸೊ ಅವೆಲ್ಲ ಒಟ್ಟಾಗಿ ಚೆನ್ನಾಗಿದ್ದಾಗ ಅದು ಬೆಳೆಗೆ ತುಂಬ ಸಮರ್ಥವಾಗಿ ಒಂದು ಪೋಷಣೆ ಕೊಟ್ಟು ಚೆನ್ನಾಗಿ ಇಳುವರಿ ಬರೋ ಹಾಗೆ ಮಾಡುತ್ತೆ. ಸೊ ಈಗ ನಾವು ನಮ್ಮ ಆರೋಗ್ಯ ಹೇಗಿದೆ ಅಂತ ಹೇಳಿದರೆ, ನಾವು ರಕ್ತ ಪರೀಕ್ಷೆ ಮಾಡಿಸ್ತೀವಿ. ರಕ್ತ ಪರೀಕ್ಷೆ ಮಾಡಿದ ಮೇಲೆ ನಮಗೇನಾದರೂ ರೋಗಗಳಿದ್ದಾವ ಅಥವಾ ತೊಂದರೆಗಳಿದ್ದಾವ ಅಂಥೇಳಿ ನಮಗೆ ಸರಿಯಾಗಿ ಗೊತ್ತಾಗುತ್ತೆ. ಅದೇ ಥರ ಮಣ್ಣನ್ನು ಚೆನ್ನಾಗಿರುತ್ತೆ, ಒಂದಷ್ಟು ತೊಂದರೆಗಳಿರ್ತವೆ. ಅದನ್ನು ನಾವು ತಿಳ್ಕೊಬೇಕು ಅಂತ ಹೇಳಿದರೆ ನಾವು ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಯಾಕಂದರೆ ಮಣ್ಣು ನಾವು ಬೆಳೆ ಬೆಳೀತಾ 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 ಕೆಲವೊಂದಷ್ಟು ಬೆಳೆ ಬೆಳೆದಾಗ ಅದು ಹೆಚ್ಚು ಫಲವತ್ತತೆಯನ್ನು ಹೊಂದುತ್ತೆ, ಇನ್ನೊಂದಷ್ಟು ಬೆಳೆ ಬೆಳೆದಾಗ ಅದರ ಆರೋಗ್ಯ ಕ್ಷೀಣಿಸುತ್ತಾ ಹೋಗುತ್ತೆ. ಸೊ ಹಾಗಾಗಿ ಒಟ್ಟಾಗಿ ನಾವು ಮುಂದಿನ ಬೆಳೆ ಹಾಕಬೇಕಂತ ಹೇಳಿದ್ರೆ ಈಗಿನ ಮಣ್ಣಿನ ಆರೋಗ್ಯ ಹೇಗಿದೆ ಅನ್ನೋದು ತುಂಬ ಮುಖ್ಯ. ಅದಕ್ಕೋಸ್ಕರ ಬೆಳೆ ಹಾಕೋಕ್ಕಿಂತ ಮುಂಚೆನೇ ನಾವು ಮಣ್ಣು ಪರೀಕ್ಷೆ ಮಾಡಿ, ಸೊ ಮಣ್ಣಿನಲ್ಲಿ ಏನಿದೆ, ಅದರ ಒಂದು ಪರಿಸ್ಥಿತಿ ಏನಿದೆ ಅಂತ ನೋಡಿಕೊಂಡು ನಂತರ ನಾವು ಯಾವ ಬೆಳೆ ಹಾಕ್ತೀವಿ, ಅದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ನಾವು ಒಂದು ಯೋಜನೆ ಮಾಡಿ ಬೆಳೆ ಬೆಳಿಬೇಕಾಗುತ್ತೆ. ಈಗ ನಾವು ನಮ್ಮ ಆರೋಗ್ಯಕ್ಕೆ ರಕ್ತ ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ನೆ, ಅದೇ ಥರ ಮಣ್ಣಿಗೂ ಪರೀಕ್ಷೆ ಮಾಡಬೇಕು ಅಂತ ಹೇಳಿದರೆ ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಅದು ಮಣ್ಣು ಎತ್ಕೊಂಡು ಬಂದು ಅದನ್ನು ಪರೀಕ್ಷೆ ಮಾಡಿದರೆ ಅದಕ್ಕೆ ಸರಿಯಾದ ಒಂದು ಮಣ್ಣಿನ ಸ್ಥಿತಿ ಗೊತ್ತಾಗಲ್ಲ. ನಾವು ಒಂದು ಕಡೆ ರಕ್ತ ತಗೊಳ್ತೀವಿ, ಯಾಕಂತ ಹೇಳಿದರೆ ಆ ರಕ್ತ ಒಂದೇ ಕಡೆ ಇರೋದಿಲ್ಲ, ಇಡೀ ದೇಹದಲ್ಲಿ ಚಲಿಸ್ತಾ ಇರುತ್ತೆ. ಸೊ ಹಾಗಾಗಿ ಇಡೀ ದೇಹದಲ್ಲಿರೋ ರಕ್ತದ ಒಂದು ಮಾದರಿ ಅಲ್ಲಿ ಸಿಗುತ್ತೆ, ಬಟ್ ಮಣ್ಣು ಚಲಿಸೋದಿಲ್ಲ. ಸೊ ಹಾಗಾಗಿ ನಾವು ಮಣ್ಣು ಅದರ ಒಂದು ಮೇಲ್ಮೈ ಆಗಿರ್ಬೋದು ಅಥವಾ ಬೆಳೆ ಬೆಳೆದಿರೋದ್ರಲ್ಲಿ ಆಗಿರ್ಬೋದು, ಗೊಬ್ಬರ ಹಾಕಿರೋದ್ರಲ್ಲಿ ಆಗಿರ್ಬೋದು, ಅದು ಇಂಚಿಂಚಿಗೂ ಬೇರೆ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ನಾವು ಮಣ್ಣಿನ ಮಾದರಿ ತಗೋಬೇಕು ಅಂತ ಹೇಳಿದರೆ ಒಂದು ಎಕರೆಗೆ ಕನಿಷ್ಠ ಒಂದು 5-6 ಕಡೆ ಬೇರೆ ಬೇರೆ ಜಾಗದಲ್ಲಿ ಮಣ್ಣಿನ ಒಂದು ಮಾದರಿಯನ್ನು ಸಂಗ್ರಹಣೆ ಮಾಡಬೇಕು. ಅದು ಹೇಗೆ ಅಂತ ಹೇಳಿದರೆ, ಬೇರೆ ಬೇರೆ ಪಾತಿ ಇರುತ್ತೆ, ಬೇರೆ ಬೇರೆ ಬೆಳೆ ಇದ್ದಾವೆ ಅಂತ ಹೇಳಿದ್ರೆ ಆ ಪಾತಿಗಳಲ್ಲೇ ಸಪ್ರೇಟಾಗಿ ತಗೋಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ನಾವು ಒಂದು ಎಕರೆಗೆ ಒಂದು 5 ಕಡೆ ತಗೋಬೇಕು. ಕೆಲವೊಂದಷ್ಟು ಕಡೆ ಹಳ್ಳ ಇರುತ್ತೆ. ಸೊ ಆ ಹಳ್ಳ ಇದ್ದಾಗ ಅಲ್ಲಿ ನೀರು ಹರಿದು ಹೋಗಿ ಜಾಸ್ತಿ ನಿಂತಿರುತ್ತೆ, ಪೋಷಕಾಂಶಗಳು ಕೊಚ್ಕೊಂಡು ಹೋಗಿ ಅಲ್ಲಿ ಇರುತ್ತೆ. ಸೊ ಆ ಥರ ನಾವು ಎಲ್ಲೋ ಒಂದು ಕಡೆ ತಗೋಬಾರ್ದು, ಆ ಹಂಚಿಕೆ ಮಾಡಿ ಇಡೀ ಜಮೀನಲ್ಲಿ ಒಂದು 5-6 ಕಡೆ ಒಂದು ಮಾದರಿ ಕಲೆಕ್ಟ್ ಮಾಡ್ತದೆ. ಸೊ ಈಗ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಎಲ್ಲೆಲ್ಲಿ ಕಲೆಕ್ಟ್ ಮಾಡಬಾರ್ದು ಅಂತ ತಿಳ್ಕೊಂಡ್ರೆ ಕಲೆಕ್ಟ್ ಮಾಡೋದು ಎಲ್ಲಿ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಸೊ ಎಲ್ಲೆಲ್ಲಿ ಕಲೆಕ್ಟ್ ಮಾಡಬಾರ್ದು ಅಂತ ಹೇಳಿದರೆ, ಒಂದು ಬದುಗಳ ಪಕ್ಕದಲ್ಲಿ, ಯಾಕಂತ ಹೇಳಿದರೆ ಅದು ಮಣ್ಣು ಗಟ್ಟಿಯಾಗಿರುತ್ತೆ, ಅಲ್ಲಿ ಪೋಷಕಾಂಶಗಳು ಇರೋದಿಲ್ಲ, ಸೊ ಅಲ್ಲಿ ಬೆಳೆನೂ ಬರೋದಿಲ್ಲ. ಹಾಗಾಗಿ ಅಲ್ಲಿ ಮಾಡೋದು ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಕಾಲುವೆಗಳ ಹತ್ತಿರ, ಯಾಕಂದರೆ ಈಗ ಕಾಲುವೆನಲ್ಲಿ ನೀರು ಹರಿದು ಹೋಗ್ತಾ ಇರುತ್ತೆ, ಅಲ್ಲೇನು ಪೋಷಕಾಂಶಗಳು ಇರಲ್ಲ, ಎಲ್ಲ ಕೊಚ್ಕೊಂಡು ಹೋಗಿರುತ್ತೆ. ಸೊ ಮಣ್ಣು ಅದು ಒಂದು ಮೇಲ್ಗಡೆ ಏನು ಮೇಲ್ಮಣ್ಣಿದೆಯೋ ಅದು ಕೊಚ್ಕೊಂಡು ಹೋಗಿರೋಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಾದ ನಂತರ ಮರದ ನೆರಳಲ್ಲಿ ಅಥವಾ ಮರದ ಕೆಳಗಡೆ ಮಣ್ಣಿನ ಮಾದರಿಯನ್ನು ಕಲೆಕ್ಟ್ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಕೆಲವೊಂದಷ್ಟು ಗಿಡಗಳು ಆ ಸುತ್ತಮುತ್ತ ಇರೋ ಜಾಗದಲ್ಲಿ ಪೋಷಕಾಂಶಗಳನ್ನು ಹೆಚ್ಚಾಗಿ ಹೀರಿರುತ್ತೆ, ಇಲ್ಲ ಇನ್ನೊಂದಷ್ಟು ಗಿಡಗಳು ಎಲೆಗಳೆಲ್ಲ ಬಿದ್ದು ಅದು ಕೊಳ್ತ್ಬಿಟ್ಟು ಅಲ್ಲಿ ಹೆಚ್ಚು ಪೋಷಕಾಂಶಗಳು ಇರೋ ಸಾಧ್ಯತೆಯೂ ಇರುತ್ತೆ. ಸೊ ಅಲ್ಲೂ ನಾವು ಮಣ್ಣಿನ ಮಾದರಿ ತಗೋಬಾರ್ದು. ಅದ್ರ ಜೊತೆಗೆ ಹಳ್ಳ ಇರೋ ಕಡೆಗೆ, ಒಂದು ಕಡೆ ನೀರು ಹೋಗಿ ನಿಂತಿರುತ್ತೆ ಅಂಥ ಕಡೆನೂ ತಗೋಬಾರ್ದು. ಅದ್ರ ಜೊತೆಗೆ ಈಗ ನಾವು ಕೊಟ್ಟಿಗೆ ಗೊಬ್ಬರ ಜಮೀನಿಗೆ ಹಾಕಬೇಕಾದ್ರೆ ಒಂದು ಕಡೆ ಗುಡ್ಡೆ ಹಾಕಿರ್ತೀವಿ. ಸೊ ಆ ಗುಡ್ಡೆ ಹಾಕಿದ ಕಡೆನೂ ನಾವು ಮಣ್ಣಿನ ಮಾದರಿ ತಗೋಬಾರ್ದು, ಯಾಕಂದರೆ ಅಲ್ಲಿ ಹೆಚ್ಚಿನ ಪೋಷಕಾಂಶಗಳ ಒಂದು ಅಂಶ ತೋರಿಸುತ್ತೆ. ಸೊ ಹೀಗಾಗಿ ಈ ಜಾಗಗಳನ್ನು ಬಿಟ್ಟು ಭೂಮಿಯ ಮಧ್ಯದಲ್ಲಿ, ನಮ್ಮ ಜಮೀನಿನ ಮಧ್ಯದಲ್ಲಿ ಝೆಡ್ ಆಕಾರದಲ್ಲಿ, ಅಂದರೆ ನಾವು ಒಂದೇ ಮೂಲೆಯಲ್ಲಿ ತಗೊಳ್ಳೋದಾಗಲಿ ಅಥವಾ ಒಂದೇ ಸಾಲಲ್ಲಿ ಮೇಲೆ ಮತ್ತು ಕೆಳಗಡೆ ಹಾಗೆ ತಗೊಳ್ಳೋದ್ರ ಬದಲಾಗಿ ಝೆಡ್ ಆಕಾರದಲ್ಲಿ ತಗೊಂಡಾಗ ಅದು ಭೂಮಿಯ ಎಲ್ಲ ಭಾಗದ ಒಂದು ಪ್ರತಿನಿಧಿಯಾಗಿ ನಮಗೆ ಒಟ್ಟಾರೆ ಮಣ್ಣಿನ ಒಂದು ಮಾದರಿಗೆ ಒಂದು ಅನುಕೂಲ ಮಾಡಿಕೊಡುತ್ತೆ. ಸೊ ಈ ಥರ ಝೆಡ್ ಮಾದರಿಯಲ್ಲಿ ಒಂದು 5-6 ಕಡೆಗೆ ಒಂದು ಎಕರೆಗೆ ಒಂದು ಮಾದರಿಯನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ.
ಸೊ ಈಗ ಒಂದು ಕಡೆ ಮಣ್ಣು ತೆಗೆಯೋದು ಹೇಗೆ, ನಾವು ರೈತರಿಗೆ ನೋಡಿದಾಗ ಮಣ್ಣಿನ ಮಾದರಿ ಹೇಗೆ ಕಲೆಕ್ಟ್ ಮಾಡ್ತಾರೆ ಅಂದರೆ, ಫಸ್ಟು ಒಂದಷ್ಟು ಆಳಕ್ಕೆ ಮಣ್ಣು ಒಂದು ಕಡೆಯಿಂದ ಎತ್ಕೊಂಡು ಬರಬೇಕು ಅಂತ ಒಂದು ಮನಸ್ಸಲ್ಲಿರುತ್ತೆ. ಅಂದರೆ ಒಂದು ಕಡೆ ಹೋಗ್ಬಿಟ್ಟು, ಈಗ ಈ ಆಳನೂ ಅಷ್ಟೇ ಬೆಳೆ ಯಾವ್ದು ಬೆಳೀತೋ ಅದ್ರ ಮೇಲೆ ಅವಲಂಬಿತ ಆಗಿರುತ್ತೆ. ಅಂದರೆ ನಾವು ಉದಾಹರಣೆಗೆ ಈಗ ಹೊಲದ ಬೆಳೆಗಳು ಯಾವುದೇ ಬೆಳೆದ್ರೂ ಅದು ಒಂದು ಅರ್ಧ ಅಡಿಯಿಂದ 1 ಅಡಿ ಅಷ್ಟರಲ್ಲಿ ಬೇರು ವಲಯ ಇರುತ್ತೆ. ಅಷ್ಟರಲ್ಲಿರುವಂಥ ಪೋಷಕಾಂಶಗಳು ಮಾತ್ರ ನಮಗೆ ಗೊತ್ತಾದರೆ ಸಾಕು. ಅದ್ರ ಕೆಳಗಡೆ ಹೋದರೂ ಏನು ಪ್ರಯೋಜನ ಇಲ್ಲ, ಬರೀ ಮೇಲ್ಮಣ್ಣಿನ ತಗೊಂಡ್ರು ಪ್ರಯೋಜನ ಆಗೋದಿಲ್ಲ. ಸೊ ಹಾಗಾಗಿ ನಾವು ಒಂದು ಅರ್ಧ ಅಡಿಯಿಂದ 1 ಅಡಿಯಷ್ಟು ಮಣ್ಣಿನ ಮಾದರಿ ತಗೋಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ಅರ್ಧ ಅಡಿ ಅಂತ ಗೊತ್ತಾಯಿತು. ಸೊ ಅರ್ಧ ಅಡಿಲಿ ಹೆಂಗೆ ಅಂತ ಹೇಳಿದ್ರೆ, ಒಂದು ಅರ್ಧ ಅಡಿಗೆ ಗುಂಡಿ ತೆಗೆದ್ಬಿಟ್ಟು ಅದರಲ್ಲಿರೋ ಮಣ್ಣೆಲ್ಲ ತೆಗೆದುಬಿಟ್ಟು ಆಮೇಲೆ ಕೆಳಗಡೆ ಮಣ್ಣು ಎತ್ಕೊಂಡು ಹಾಕ್ಕೊಂಡು ಹೋಗಿ, ಅದು ತಪ್ಪು. ಯಾಕಂದರೆ ನಮಗೆ ಬರೀ ಕೆಳಗಡೆಯಲ್ಲಿ ಏನಿರುತ್ತೋ ಬಸ್ದು ಹೋಗಿರೋಂಥ ಪೋಷಕಾಂಶಗಳಾಗಲಿ ಅಥವಾ ಕೆಳಗಡೆ ಇರೋಂತಹ ಒಂದು ಪದರದ ಪೋಷಕಾಂಶಗಳ ಪ್ರಮಾಣ ಅದು ಕೊಡುತ್ತೆ. ಸೊ ಹಾಗಾಗಿ ನಾವು ಅರ್ಧ ಅಡಿಯಲ್ಲಿ ನಾವು ಮಣ್ಣಿನ ಮಾದರಿ ತಗೋಬೇಕು ಅಂತ ಹೇಳಿದರೆ, ನಾವು ನಮ್ಮ ಅನುಕೂಲಕ್ಕಾಗಿ ಮಣ್ಣು ತೆಗೆಯೋದಕ್ಕೆ ಒಂದು ವಿ ಶೇಪಲ್ಲಿ ನಾವು ಗುಂಡಿ ತೆಗಿಬೇಕಾಗುತ್ತೆ. ಸೊ ನಿರ್ದಿಷ್ಟ ಆಳಕ್ಕೆ ವಿ ಶೇಪಲ್ಲಿ ತೆಗೆದು ಆಮೇಲೆ ಆ ಮಣ್ಣನ್ನು ಒಂದು ಸಂಗ್ರಹಣೆ ಮಾಡಬೇಕಾದ್ರೆ ಮೇಲ್ಮಟ್ಟದಿಂದ ನಾವು ಎಷ್ಟು ಆಳಕ್ಕೆ ತೆಗೆದಿರ್ತೀವೋ ಅಲ್ಲಿ 1 ಇಂಚ್ ಅಗಲದಷ್ಟು ಆ ಎಲ್ಲ ಪದರದ ಮಣ್ಣನ್ನು ಸಿಗೋ ಹಾಗೆ ಅದನ್ನು ನಾವು ಸಂಗ್ರಹಣೆ ಮಾಡಬೇಕಾಗುತ್ತೆ. ಸೊ ಈ ಥರ ಮಾಡಿದಾಗ ನಾವು ಅರ್ಧ ಅಡಿಯಲ್ಲಿ ಏನು ಅರ್ಧ ಅಡಿಯಲ್ಲಿ ಎಲ್ಲ ಪದರದ ಮಣ್ಣುಗಳು ನಮಗೆ ಸಿಗುತ್ತೆ. ಸೊ ಈ ಥರ ಎಲ್ಲ 5ರಿಂದ 6 ಕಡೆನೂ ಮಣ್ಣು ಒಂದು ಕಲೆಕ್ಟ್ ಮಾಡಿಕೊಂಡ್ರೆ ನಮಗೊಂದು 5-6 kg ಅಷ್ಟು ಮಣ್ಣು ಸಿಗುತ್ತೆ. ಆದರೆ ಪ್ರಯೋಗಾಲಯಕ್ಕೆ ನಮಗೆ ಅಷ್ಟು ಮಣ್ಣು ಕಳಿಸೋ ಅವಶ್ಯಕತೆ ಇಲ್ಲ, ಕೇವಲ ಒಂದು ಅರ್ಧ kg ಅಷ್ಟು ಮಣ್ಣು ಕಳಿಸಿದ್ರೆ ಸಾಕು. ಸೊ ಈಗ ಪ್ರಶ್ನೆ ಬರುತ್ತೆ, ಅರ್ಧ kg ಮಣ್ಣು ಯಾವ್ದು ಕೊಡೋದಪ್ಪ, ಎಲ್ಲಿದೆ ಅಂಥೇಳಿ. ಸೊ ಯಾವುದಾದ್ರೂ ಒಂದು ಮಣ್ಣು ಕೊಡೋದಲ್ಲ, ನಾವು ಮೊದಲು ಆ ಮಣ್ಣನ್ನು ಎಲ್ಲರೂ ಸೇರಿಸಿ ಒಂದು ಕಡೆ ಗುಡ್ಡೆ ಹಾಕಿ ಚೆನ್ನಾಗಿ ಮಿಶ್ರ ಮಾಡಬೇಕು. ಯಾಕಂದರೆ ಎಲ್ಲ ಕಡೆ ಮಣ್ಣು ಅದರಲ್ಲಿ ಸೇರಿ ಒಂದು ಕಾಂಪೋಸಿಟ್ ಸ್ಯಾಂಪಲ್ ಅಂತ ಹೇಳ್ತೀವಿ ನಾವು, ಒಂದು ಸಮಗ್ರವಾದ ಒಂದು ಮಾದರಿ ಸಿಗೋ ಹಾಗೆ ಮಾಡಬೇಕಾಗುತ್ತೆ. ಸೊ ಇದನ್ನು ಮಿಕ್ಸ್ ಮಾಡೋದ್ರ ಜೊತೆಗೆ ಇನ್ನೊಂದು ವೈಜ್ಞಾನಿಕವಾಗಿ ನಾವು ಈ ಎಲ್ಲ ಮಣ್ಣು ಚೆನ್ನಾಗಿ ಬೆರ್ತಿದೆ ಅಂತ ಖಾತರಿ ಮಾಡ್ಕೊಳ್ಳೋದಕ್ಕೆ ಒಂದು ಮಾಡೋ ವಿಧಾನ ಅಂತ ಹೇಳಿದರೆ, ಅದು ಕ್ವಾರ್ಟರಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಅಂದರೆ ಆ ಮಣ್ಣನ್ನು ಹರಡ್ಬಿಟ್ಟು 4 ಭಾಗ ಮಾಡೋದು. ಆ 4 ಭಾಗದಲ್ಲಿ 2 ಭಾಗ ಮಣ್ಣನ್ನು ತೆಗೆದಿಟ್ಕೊಂಡು ಉಳಿದ 2 ಭಾಗನ ಆಚೆ ಕಡೆ ಹಾಕೋದು. ಸೊ ಇದೇ ಥರ ನಾವು ಅರ್ಧ kg ಮಣ್ಣು ಸಿಗೋ ಹಾಗೆ ಈ ಕ್ವಾರ್ಟರಿಂಗ್ ಟೆಕ್ನಿಕ್ನ ಮಾಡ್ತಾ ಹೋಗ್ಬೇಕು. ಸೊ ಇದು ಏನಕ್ಕಪ್ಪ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನಮ್ಮ ಒಂದು ಮನಸ್ಸಿಗೆ ಖಾತರಿ ಆಗೋ ಹಾಗೆ ಎಲ್ಲ ಮಣ್ಣು ಚೆನ್ನಾಗಿ ಮಿಕ್ಸ್ ಆಗಿದೆ ಅನ್ನೋದಕ್ಕೆ ಇದು ಒಂದು ವಿಧಾನ ಅಷ್ಟೇ. ಸೊ ಈ ಥರ ಮಿಕ್ಸ್ ಮಾಡಿ ಮಣ್ಣನ್ನು ನಾವು ಒಂದು ಅರ್ಧ kg ಬರೋ ಹಾಗೆ ಮಾಡಿ ಅದನ್ನು ನಾವು ಪ್ರಯೋಗಾಲಯಕ್ಕೆ ಕಳಿಸ್ಬೇಕು. ಪ್ರಯೋಗಾಲಯಕ್ಕೆ ಕಳಿಸೋದು ಅಂತ ಹೇಳಿಬಿಟ್ರೆ ಕವರಲ್ಲಿ ಹಾಕಿ ಕೊಟ್ಬಿಡೋದಲ್ಲ. ಸೊ ಕವರಲ್ಲಿ ಹಾಕಬೇಕಂತ ಹೇಳಿದ್ರೆ ಯಾವ ಕವರ್ ಅನ್ನೋದು ತುಂಬ ಮುಖ್ಯ. ಮೊದಲನೇದಾಗಿ ನಾವು ಈ ಕವರನ್ನು ಆದಷ್ಟು ಬಟ್ಟೆ ಚೀಲದಲ್ಲಿ ಹಾಕೋದು ಒಳ್ಳೆಯದು. ಯಾಕೆಂದರೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿದಾಗ ಏನಾಗುತ್ತೆ, ಒಂದು ಸ್ವಲ್ಪ ತೇವ ಇದ್ದರೆ ಆ ತೇವ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಆ ಕವರಿಗೆ ಬಂದು ಅಂಟ್ಕೊಳ್ಳುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಒಂದು 4-5 ದಿನ ಇಟ್ಬಿಟ್ರೆ ಅದರಲ್ಲಿ ಈ ಶಿಲೀಂಧ್ರಗಳು ಮತ್ತು ಸೂಕ್ಷ್ಮಜೀವಿಗಳೆಲ್ಲ ಬೆಳೆದು ಅದು ನಮ್ಮ ಮಣ್ಣು ಪರೀಕ್ಷೆಗೆ ಒಂದು ತೊಂದರೆ ಕೊಡ್ತವೆ. ಅಂದರೆ ನಮಗೆ ಸರಿಯಾದ ಒಂದು ಮಾಹಿತಿ ಸಿಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ಬಟ್ಟೆ ಚೀಲದಲ್ಲಿ ನಾವು ಮಣ್ಣನ್ನು ಶೇಖರಣೆ ಮಾಡಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ನಾವು ಒಂದು ಚೀಟಿಯಲ್ಲಿ ರೈತರ ಹೆಸರು, ಸರ್ವೆ ನಂಬರು, ಊರ ಹೆಸರು, ಹಿಂದೆ ಯಾವ ಬೆಳೆ ಹಾಕಿದ್ವಿ, ಮುಂದೆ ಯಾವ ಬೆಳೆ ಹಾಕ್ತೀವಿ ಅನ್ನೋಷ್ಟು ಮಾಹಿತಿ ಕೊಟ್ಟಾಗ ಈ ಮಣ್ಣು ಪರೀಕ್ಷೆ ಮಾಡಿದ ಮೇಲೆ ಏನು ಬೆಳೆ ಹಾಕ್ತಾಯಿದ್ವಿ ಅಂದರೆ ಯಾವ ಗೊಬ್ಬರ ಕೊಡೋದು ಅನ್ನೋದನ್ನು ಅದರಲ್ಲಿ ಶಿಫಾರಸು ಮಾಡಿ ಅವ್ರು ಕೊಡ್ತಾರೆ. ಸೊ ಹೀಗಾಗಿ ನಾವು ಮಣ್ಣು ಪರೀಕ್ಷೆ ಮಾಡಬೇಕಾದ್ರೆ ಇಷ್ಟೆಲ್ಲ ಜಾಗರೂಕತೆಯಿಂದ ಮಣ್ಣಿನ ಮಾದರಿ ಸಂಗ್ರಹಣೆ ಮಾಡಿ ಪ್ರಯೋಗಾಲಯಕ್ಕೆ ಕಳಿಸಿದಾಗ ಅದು ನಮಗೆ ಒಂದು ಉತ್ತಮವಾದ ಫಲಿತಾಂಶ ಕೊಡೋಕ್ಕೆ ಸಾಧ್ಯ. ಯಾಕಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಕೃಷಿ ಇಲಾಖೆಯಿಂದ ಆಗಲಿ ಕೆಲವೊಂದಷ್ಟು ಸಂಘ ಸಂಸ್ಥೆಗಳು ರೈತರಿಗೆ ಉಚಿತವಾಗಿ ಅಥವಾ ತುಂಬ ಕಡಿಮೆ ದರದಲ್ಲಿ ಮಣ್ಣು ಪರೀಕ್ಷೆ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಇದು ಅಷ್ಟು ಕಡಿಮೆ ಖರ್ಚಿಗೆ ಆಗೋಂಥ ಕೆಲಸ ಅಲ್ಲ. ಸೊ ಇದು ಒಂದು ಮಣ್ಣಿನ ಮಾದರಿ ನಾವು ವಿಶ್ಲೇಷಣೆ ಮಾಡಬೇಕಂತ ಹೇಳಿದ್ರೆ ಕಡಿಮೆ ಅಂದರೆ 2,000 ರೂಪಾಯಿದಷ್ಟು ಖರ್ಚಾಗುತ್ತೆ. ರಾಸಾಯನಿಕಗಳು, ಸಮಯ ಮತ್ತು ಅದಕ್ಕೆ ಬೇಕಿರೋಂಥ ಪರಿಕರಗಳೆಲ್ಲ ಆಗುತ್ತೆ. ಆದರೆ ರೈತರಿಗೆ ಹೊರೆ ಆಗದಿರಲಿ ಅಂತ ಹೇಳಿಬಿಟ್ಟು ಸಬ್ಸಿಡಿ ರೂಪದಲ್ಲಿ ನಾವು ಕಡಿಮೆ ದುಡ್ಡಿಗೆ
ಮಣ್ಣು ಪರೀಕ್ಷೆ ಮಾಡಿದಾಗ ನಾವು ಕೊಡುವಂತಹ ಒಂದು ಮಣ್ಣು ಸೂಕ್ತವಾದ ಮಾದರಿ ಇದ್ದಾಗ ನಮಗೆ ಸರಿಯಾದ ಒಂದು ಫಲಿತಾಂಶ ಸಿಗುತ್ತೆ. ಅದನ್ನು ನಾವು ಸರಿಯಾಗಿ ಅಳವಡಿಸಿಕೊಂಡಲ್ಲಿ ರೈತರಿಗೆ ಕೊಡುವಂತಹ ಗೊಬ್ಬರದ ಖರ್ಚು ಉಳಿಯುತ್ತೆ. ಅದ್ರ ಜೊತೆಗೆ ನಾವು ಹೆಚ್ಚು ಗೊಬ್ಬರ ಹಾಕಿದರೆ ಏನು ಒಂದು ಪೋಷಕಾಂಶಗಳು ಹೆಚ್ಚಾಗಿ ಕೆಲವೊಂದು ಪ್ರದೇಶದಲ್ಲಿ ಮಣ್ಣು ಕೆಟ್ಟು ಹೋಗುತ್ತೆ. ಅಂದರೆ ನಾವು ಈಗ ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಕಬ್ಬು ಬೆಳೆಯೋ ಕಡೆ ನೋಡಿದಾಗ ಹೆಚ್ಚು ನೀರು ಮತ್ತು ಹೆಚ್ಚು ಗೊಬ್ಬರ ಕೊಡೋದ್ರಿಂದ ಮಣ್ಣು ಹೆಚ್ಚು ಈ ಲವಣಾಂಶಗಳು ಸೇರಿಕೊಂಡು ಆ ಬೆಳೆಯ ಬೆಳವಣಿಗೆ ಇಳುವರಿಯೇ ಕುಂಠಿತ ಮಾಡುತ್ತೆ. ಇನ್ನೊಂದಷ್ಟು ಕಡೆ ಏನಾಗುತ್ತೆ, ಈ ಪೋಷಕಾಂಶಗಳೆಲ್ಲ ಹರ್ಕೊಂಡು ಹೋಗ್ಬಿಟ್ಟು ನೀರು ಎಲ್ಲಿ ನಿಲ್ಲುತ್ತೋ ಕೆರೆ ಅಥವಾ ಜಲಾಶಯಗಳು ಅಂಥ ಕಡೆ ಎಲ್ಲ ಹೋಗಿ ಆ ಪೋಷಕಾಂಶಗಳು ಹೆಚ್ಚಾದಾಗ ಆ ನೀರು ಬಳಸಿದಾಗ ಮನುಷ್ಯರಿಗೆ ಪ್ರಾಣಿಗಳಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಸೊ ಈ ಪರಿಸರಕ್ಕೆ ಮನುಷ್ಯರಿಗೆ ಮತ್ತು ರೈತರಿಗೆ ಖರ್ಚಾಗುವಂಥ ಏನು ಹೆಚ್ಚುವರಿ ಖರ್ಚು ಏನಿದೆ ಅದನ್ನು ನಾವು ಕಡಿಮೆ ಮಾಡಿ ಸಾಕಷ್ಟು ಉಳಿತಾಯ ಮಾಡಿ ಪರಿಸರನೂ ಉಳಿಸ್ಕೋಬೇಕು ಅನ್ನೋದಾದರೆ ಮಣ್ಣು ಪರೀಕ್ಷೆ ತುಂಬ ಮುಖ್ಯ. ಅದರ ಜೊತೆಗೆ ಕೃಷಿನೂ ಲಾಭದಾಯಕವಾಗಿರುತ್ತೆ. ಸೊ ನಮ್ಮ ಪರಿಸರ ಚೆನ್ನಾಗಿದ್ದಷ್ಟು ನಾವು ಚೆನ್ನಾಗಿರ್ತೀವಿ ಮತ್ತು ಕೃಷಿ ರೈತರು ಖುಷಿಯಾಗಿರ್ತಾರೆ. ಸೊ ಹಾಗಾಗಿ ಸರಿಯಾದ ವೈಜ್ಞಾನಿಕ ರೀತಿಯಲ್ಲಿ ಮಣ್ಣಿನ ಮಾದರಿ ಸಂಗ್ರಹಣೆ ಮಾಡಿ ಅದನ್ನು ಒಂದು ಪರೀಕ್ಷೆಗೆ ಒಳಪಡಿಸಿ ಅದರಲ್ಲಿ ಬರುವಂಥ ಫಲಿತಾಂಶವನ್ನು ಸಮರ್ಪಕವಾಗಿ ಅಳವಡಿಸ್ಕೋಬೇಕಾಗಿರೋದು ಈಗಿನ ಒಂದು ಅತಿ ಜರೂರು ಕೆಲಸ ಅಂತಲೇ ಹೇಳ್ಬೋದು ರೈತರಿಗೆ.